ಸ್ಯಾಟಲೈಟ್ ಚಾನೆಲ್ಗಳಂತೂ ಅವರು ಮಾರ್ಕೊಂಡು ಬಹಳ ದಿವಸ ಆಗೋಗಿದೆ. ಸ್ಯಾಟಲೈಟ್ ಚಾನೆಲ್ ಮಾರ್ಕೊಂಡು ಬಿಟ್ಟಿದ್ದಾರೆ. ಕೊನೆಯ ಪಕ್ಷ ಪ್ರಾಮಾಣಿಕವಾದಂತಹ ಯೂಟ್ಯೂಬರ್ಸ್ ಸೌಜನ್ಯರಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಅದು ಭಾರತ ದೇಶದಲ್ಲಿ ಹೆಣ್ಣಿಗೆ ಸಿಕ್ಕಂತಹ ಗೆಲುವು, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯಗಳಿಗೆ ಮುಕ್ತಿ ಸಿಗುತ್ತೆ, ಒಂದು ಪಾಠ ಆಗುತ್ತೆ ಅಂತ ತಿಳ್ಕೊಂಡಿರುವಂತಹ ಎಲ್ಲ ಯೂಟ್ಯೂಬರ್ಸ್ಗೆ, ಎಲ್ಲ ಪ್ರಾಮಾಣಿಕ ಜನರಿಗೆ 21ನೇ ತಾರೀಕು ಏನು ಬೆಂಗಳೂರಿನಲ್ಲಿ ಜನಜಾಗೃತಿ ಸಭೆ ಮತ್ತು ಮಧ್ಯಾಹ್ನದ ಸೆಷನ್ಗೆ ಹೃತ್ಪೂರ್ವಕವಾಗಿ ಆಹ್ವಾನ ಮಾಡ್ತಾ ಇದ್ದೀವಿ. ಬನ್ನಿ, ನಾವು ಹುಟ್ಟಿದ್ದೀವಿ, ನಾವು ಸಾಯ್ತೀವಿ ಒಂದು ದಿವಸ. ಇಂತಹ ಅನ್ಯಾಯಕ್ಕೊಳಪಟ್ಟಂತಹ ಹೆಣ್ಣು ಮಕ್ಕಳ ಪರವಾಗಿ ನಮ್ಮದು ಒಂದು ಧ್ವನಿ ಇರಲಿ ಅಂತೇಳಿ ನಾವೆಲ್ಲರೂ ಸಹ ಅವತ್ತು ದಿವಸ ಸೇರಿ ನಮ್ಮದು ಒಂದು ಧ್ವನಿ, ನಾವೂ ಸಹ ನಿಮ್ಮ ಜೊತೆಲಿದ್ದೀವಿ ಅಂತೇಳಿ ಅವ್ರಿಗೆ ಹೇಳೋಣ. 21 ಜುಲೈ 2024 ಭಾನುವಾರ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸಮೀಪದಲ್ಲಿರುವ ಶ್ರೀ ಸಾಯಿ ಮಂದಿರ ಶ್ರೀ ವಾಸವಿ ಕಲ್ಯಾಣ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ, ಮಹಿಳಾ ಸಂಘಟನೆಯವರು ಆಯೋಜಿಸಿದರೆ, ನಾವೆಲ್ಲರೂ ಸೇರಿ ಆ ಒಂದು ದಿವಸ ಬಿಡುವು ಮಾಡಿಕೊಂಡು ಸೌಜನ್ಯ ಸೇರಿ ಅನ್ಯಾಯಕ್ಕೊಳಪಟ್ಟಂತಹ ದೌರ್ಜನ್ಯಕ್ಕೆ ಒಳಪಟ್ಟಂತಹ ಹೆಣ್ಣು ಮಕ್ಕಳ ಪರವಾಗಿ ನಾವಿದ್ದೇವೆ ಅಂತೇಳಿ, ನಮ್ಮದು ಒಂದು ಧ್ವನಿ ಇರಲಿ ಅಂತೇಳಿ ನಾವೆಲ್ಲರೂ ಒಂದು ಕಡೆ ಸೇರಿ ಅವರಿಗೆ ಏನು ಸೌಜನ್ಯ ಮತ್ತು ಸೌಜನ್ಯ ಅವರ ಕುಟುಂಬದವರಿಗೆ, ಸೌಜನ್ಯರ ಆತ್ಮ ಇವತ್ತು ನರಳಾಡ್ತಾ ಇದೆ, ನನಗೆ ನ್ಯಾಯ ಸಿಗ್ಲಿಲ್ಲ ಅಂತ ನರಳಾಡ್ತಾ ಇದೆ. ಸೌಜನ್ಯರ ಕುಟುಂಬದವರ ಜೊತೆ ನಾವಿರ್ತೇವೆ, ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡೋಣ. ಸೌಜನ್ಯಳನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ಅಮ್ಮ ಅಂತ ಕೂಗಾಡಿರ್ತಾಳೆ. ಸೌಜನ್ಯನನ್ನ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಬೇಕಾದ್ರೆ ಅಮ್ಮ ಕಾಪಾಡಮ್ಮ ಅಂತ ಕೂಗಿರ್ತಾರೆ. ಸೌಜನ್ಯರ ಮೇಲೆ ಮುಗಿಬಿದ್ದಾಗ ಅಮ್ಮ ಅಮ್ಮ ಅಂತ ಕೂಗಿರ್ತಾಳೆ, ಅಮ್ಮ ಕಾಪಾಡಮ್ಮ ಅಂತ ಕೂಗಿರ್ತಾಳೆ. ಸೌಜನ್ಯರನ್ನ ಕಚ್ಚಿ ಹಿಂಸೆ ಕೊಡ್ಬೇಕಾದ್ರೆ ಅಮ್ಮ ಅಮ್ಮ ಅಂತ ಹೇಳಿರ್ತಾಳೆ. ಸೌಜನ್ಯರನ್ನ ಸಾಯಿಸಬೇಕಾದ್ರೆ, ಆ ಗರ್ಭಗುಡಿಗೆ 3 ಇಂಚು ಮಣ್ಣು ತುಂಬಬೇಕಾದ್ರೆ ಅಮ್ಮ ಅಂತ ಕೂಗಿರ್ತಾಳೆ, ಅಮ್ಮ ಕಾಪಾಡಮ್ಮ ಅಂತೇಳಿ. ಆ ಸೌಜನ್ಯ ಎಂಬ ಹೆಣ್ಣು ಮಗಳು ಆ ಆನೆ ಮಾಹುತ ಯಮುನರ ಮೇಲೆ ಅತ್ಯಾಚಾರ ಮಾಡಬೇಕಾದ್ರೆ ಅಮ್ಮ ಅಂತ ಕೂಗಿರ್ತಾಳೆ. ಆ ಸೌಜನ್ಯ ಮತ್ತು ಯಮುನ ಅತ್ಯಾಚಾರ ಮಾಡಬೇಕಾದ್ರೆ ಅಮ್ಮನನ್ನ ನೆನೆಸ್ಕೊಂಡಿರ್ತಾರೆ. ಆ ಯಮುನ ಎಂಬ ವೃದ್ಧೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಏನು ದಾಖಲೆಗಳು ಹೇಳ್ತಾ ಇದೆ. ಆ ಯಮುನರ ಮೇಲೆ ರುಬ್ಬುಗಲಿನಿಂದ ಜಜ್ಜಿ ಕೊಲ್ಲಬೇಕಾದ್ರೆ, ನಾರಾಯಣನನ್ನ ಜಜ್ಜಿ ಕೊಲ್ಲಬೇಕಾದ್ರೆ ಅಮ್ಮ ಅಮ್ಮ ಕಾಪಾಡು ಅಂತ ಹೇಳಿರ್ತಾರೆ. ಅದೇ ರೀತಿ ವೇದವಲ್ಲಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಇವರೆಲ್ಲರೂ ಸಹ ಹಿಂಸೆಯನ್ನು ಅನುಭವಿಸ್ಬೇಕಾದ್ರೆ ಅಮ್ಮ ಕಾಪಾಡಮ್ಮ ಅಂತಾರೆ. ಇಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ, ಹೋರಾಟ ನಡೀತಾ ಇದೆ ನಿರಂತರವಾಗಿ. ಪಟ್ಟಭದ್ರ ಹಿತಾಸಕ್ತಿಗಳು, ಹಣವಂತರು ಹಣದ ಕೋಟೆಯನ್ನ ನಿರ್ಮಿಸಿ ಸರ್ಕಾರಗಳು ತಮ್ಮ ಎಡೆಗೆ ಬರುವಂತೆ ಮಾಡಿಕೊಂಡಿರುವಂತಹ ಅಂತಹ ಕೋಟೆಯೊಳಗೂ ಸಹ ಇವತ್ತಿಗೂ ಸಹ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಯಮುನಾ ನಾರಾಯಣರಿಗೆ ನ್ಯಾಯ ಸಿಗಲೇಬೇಕು. ವೇದವಲ್ಲಿ ಪದ್ಮಲತಾಗೆ ನ್ಯಾಯ ಸಿಗಲೇಬೇಕು ಅಂತೇಳಿ 13 ವರ್ಷಗಳಿಂದ ಕುಸುಮಾವತಿ ಎಂಬ ತಾಯಿ, ಯಾವ ಸೌಜನ್ಯ ಅಮ್ಮ ಅಮ್ಮ ಅಂತ ಕರೆದ್ರು ಅದೇ ತಾಯಿ ಕುಸುಮಾವತಿ ಇವತ್ತು ಎಲ್ಲರ ಸಹಕಾರವನ್ನ ಕೋರಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಒಂದು ಚೂರು ಸಹ ಇಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಾ ಇದೆ, ಇಲ್ಲಿಗೆ ನ್ಯಾಯ ಸಿಗುವಂತಹ ಸಮಯ ಬಂದಿದೆ, ನಾವು ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಅಂದಾಗ ಮಾತ್ರ ನಾವು ಮನುಷ್ಯರಾಗಿ ಬದುಕ್ತೀವಿ. ನಾವು ನಿಜಕ್ಕೂ ಬಹಳ ಬೇಸರದ ಸಂಗತಿ ಅಂದ್ರೆ ದೈವಾರಾಧನೆ ಮಾಡ್ತೀವಿ, ದೈವಗಳನ್ನು ಪೂಜೆ ಮಾಡ್ತೀವಿ, ಹೆಣ್ಣನ್ನು ಭಾರತ ಮಾತೆಗೆ ಹೋಲಿಸ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ಅದೇ ಸೌಜನ್ಯ, ಯಮುನಾ, ಪದ್ಮಲತಾ, ವೇದವಲ್ಲಿ ಆಮೇಲೆ 3 ಜನ ಅಪ್ರಾಪ್ತ ಬಾಲಕಿಯರ ಮೇಲೆ ಆದಂತಹ ದಾರುಣವಾದಂತಹ ಘಟನೆಗೆ ಧ್ವನಿ ಎತ್ತದೆ ನಾವು ಯಾವ ರೀತಿ ಆಗ್ತಾ ಇದ್ದೀವಿ? ನಾಟಕ ಮಾಡ್ತಾ ಇದ್ದೀವಿ, ನಾಟಕಕಾರರಾಗಿ ಜೀವನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕೊನೆಯ ಗುಟುಕು ಇರುವವರೆಗೂ, ಜೀವದ ಕೊನೆಯ ಗುಟುಕು ಇರುವವರೆಗೂ ನಾನು ಬದುಕ್ತೀನಿ, ನಾನು ಬದುಕಲೇಬೇಕು ಅಂತೇಳಿ ಯಾವ ರೀತಿ ಮನುಷ್ಯ ಆಸೆ ಪಡ್ತಾನೋ, ಅವನು ಸಾಯುವ ಟೈಮಲ್ಲೂ ನಾನು ಬದುಕಬೇಕು ಅಂತ ಆಸೆ ಪಡ್ತಾನೋ, ಅದೇ ರೀತಿ ಸೌಜನ್ಯರಿಗೆ ನ್ಯಾಯ ಸಿಗಲೇಬೇಕು, ಯಮುನಾ ನಾರಾಯಣರಿಗೆ ನ್ಯಾಯ ಸಿಗಲೇಬೇಕು,
ಪದ್ಮಲತಾ ವೇದವಲ್ಲಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತವರಿಗೆ ನಾವು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ, ನಮ್ಮ ಕೈಲಾದಂತಹ ಸಹಕಾರ ನೀಡುವಂತಹ ಕೆಲಸ ನಾವು ಇದ್ದಲ್ಲೇ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ವಿಚಾರವನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ 21/7/2024 ಭಾನುವಾರದಂದು ಬೆಳಗ್ಗೆ 10ರಿಂದ 2 ಗಂಟೆಯವರೆಗೆ ಏನು ದೌರ್ಜನ್ಯಕ್ಕೆ ಒಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರವನ್ನು ನೋಡಿ, ರಕ್ತವನ್ನು ಬಸಿದು ಕೊಂದಂತವರಿಗೆ ರಕ್ತದಾನದ ಶಿಬಿರದ ಮೂಲಕ ಅವರಿಗೆ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ. ಅದೇ ರೀತಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು, ಅನ್ಯಾಯಕ್ಕೊಳಪಟ್ಟಂತಹ, ಅತ್ಯಾಚಾರಕ್ಕೊಳಪಟ್ಟಂತಹ, ಬರ್ಬರವಾಗಿ ಹತ್ಯೆಗೊಳಗಾದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸಮೀಪ ಏನು ಶ್ರೀ ಸಾಯಿ ಮಂದಿರ ಮತ್ತು ವಾಸವಿ ಸಮುದಾಯ ಭವನದಲ್ಲಿ ಜನಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದಾರೆ. 21 ಭಾನುವಾರ ಬೆಂಗಳೂರಿನಲ್ಲಿ. ಅದರ ಜೊತೆಗೆ ಮಧ್ಯಾಹ್ನದ ಅವಧಿಗೆ ಎಲ್ಲ ಯೂಟ್ಯೂಬರ್ಸ್ ಸಮಾನ ಮನಸ್ಕರನ್ನ ಸೇರಿ ಒಂದು ಚರ್ಚೆ ಮಾಡುವಂಥದ್ದು. ಎಲ್ಲಿ ಅನ್ಯಾಯ ಆಗಿದೆ, ಯಾವ ರೀತಿ ನಾವು ಹೋಗ್ಬೇಕು. ಸ್ಯಾಟಲೈಟ್ ಚಾನೆಲ್ಗಳಂತೂ ಅವರು ಮಾರ್ಕೊಂಡು ಬಹಳ ದಿವಸ ಆಗೋಗಿದೆ. ಸ್ಯಾಟಲೈಟ್ ಚಾನೆಲ್ ಮಾರ್ಕೊಂಡು ಬಿಟ್ಟಿದ್ದಾರೆ. ಕೊನೆಯ ಪಕ್ಷ ಪ್ರಾಮಾಣಿಕವಾದಂತಹ ಯೂಟ್ಯೂಬರ್ಸ್, ಸೌಜನ್ಯರಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಅದು ಭಾರತ ದೇಶದಲ್ಲಿ ಹೆಣ್ಣಿಗೆ ಸಿಕ್ಕಂತಹ ಗೆಲುವು, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯಗಳಿಗೆ ಮುಕ್ತಿ ಸಿಗುತ್ತೆ, ಒಂದು ಪಾಠ ಆಗುತ್ತೆ ಅಂತ ತಿಳ್ಕೊಂಡಿರುವಂತಹ ಎಲ್ಲ ಯೂಟ್ಯೂಬರ್ಸ್ಗೆ, ಎಲ್ಲ ಪ್ರಾಮಾಣಿಕ ಜನರಿಗೆ 21ನೇ ತಾರೀಕು ಏನು ಬೆಂಗಳೂರಿನಲ್ಲಿ ಜನಜಾಗೃತಿ ಸಭೆ ಮತ್ತು ಮಧ್ಯಾಹ್ನದ ಸೆಷನ್ಗೆ ಹೃತ್ಪೂರ್ವಕವಾಗಿ ಆಹ್ವಾನ ಮಾಡ್ತಾ ಇದ್ದೀವಿ. ಬನ್ನಿ, ನಾವು ಹುಟ್ಟಿದ್ದೀವಿ, ನಾವು ಸಾಯ್ತೀವಿ ಒಂದು ದಿವಸ. ಇಂತಹ ಅನ್ಯಾಯಕ್ಕೊಳಪಟ್ಟಂತಹ ಹೆಣ್ಣು ಮಕ್ಕಳ ಪರವಾಗಿ ನಮ್ಮದು ಒಂದು ಧ್ವನಿ ಇರಲಿ ಅಂತೇಳಿ ನಾವೆಲ್ಲರೂ ಸಹ ಅವತ್ತು ದಿವಸ ಸೇರಿ ನಮ್ಮದು ಒಂದು ಧ್ವನಿ, ನಾವೂ ಸಹ ನಿಮ್ಮ ಜೊತೆಲಿದ್ದೀವಿ ಅಂತೇಳಿ ಅವ್ರಿಗೆ ಹೇಳೋಣ. 21 ಜುಲೈ 2024 ಭಾನುವಾರ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸಮೀಪದಲ್ಲಿರುವ ಶ್ರೀ ಸಾಯಿ ಮಂದಿರ ಶ್ರೀ ವಾಸವಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ, ಮಹಿಳಾ ಸಂಘಟನೆಯವರು ಆಯೋಜಿಸಿದರೆ, ನಾವೆಲ್ಲರೂ ಸೇರಿ ಆ ಒಂದು ದಿವಸ ಬಿಡುವು ಮಾಡಿಕೊಂಡು ಸೌಜನ್ಯ ಸೇರಿ ಅನ್ಯಾಯಕ್ಕೊಳಪಟ್ಟಂತಹ, ದೌರ್ಜನ್ಯಕ್ಕೆ ಒಳಪಟ್ಟಂತಹ ಹೆಣ್ಣು ಮಕ್ಕಳ ಪರವಾಗಿ ನಾವಿದ್ದೇವೆ ಅಂತೇಳಿ, ನಮ್ಮದು ಒಂದು ಧ್ವನಿ ಇರಲಿ ಅಂತೇಳಿ ನಾವೆಲ್ಲರೂ ಒಂದು ಕಡೆ ಸೇರಿ ಅವರಿಗೆ ಏನು ಸೌಜನ್ಯ ಮತ್ತು ಅವರ ಕುಟುಂಬದವರಿಗೆ, ಸೌಜನ್ಯರ ಆತ್ಮ ಇವತ್ತು ನರಳಾಡ್ತಾ ಇದೆ, ನನಗೆ ನ್ಯಾಯ ಸಿಗ್ಲಿಲ್ಲ ಅಂತ ನರಳಾಡ್ತಾ ಇದೆ. ಸೌಜನ್ಯರ ಕುಟುಂಬದವರ ಜೊತೆ ನಾವಿರ್ತೇವೆ, ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡೋಣ. ಸ್ನೇಹಿತರೆ, 21ನೇ ತಾರೀಕು ನಾವು ಬರ್ತಾ ಇದ್ದೇವೆ, ನೀವು ಬನ್ನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಅನ್ಯಾಯದ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಜೊತೆಲಿ ಇರುತ್ತೆ. ಪ್ರಾಮಾಣಿಕವಂತ ಪ್ರಯತ್ನ ನಾವಿದ್ದಲ್ಲಿಯೇ ನಮ್ಮ ಕೈಲಾದಂಥ ಸಣ್ಣ ಪ್ರಾಮಾಣಿಕ ಪ್ರಯತ್ನ 1 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ 21ನೇ ತಾರೀಕು ಬಿಡುವು ಮಾಡಿಕೊಂಡು ಬನ್ನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.